ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಬ್ಜೆಕ್ಟ್ ಕನ್ನಡ ಸಬ್ಜೆಕ್ಟ್ ಕೋಡ್ 015 ಕ್ಲಾಸ್ 10 2024-25 ಮಾರ್ಕಿಂಗ್ ಸ್ಕೀಮ್ ಅಂದರೆ ಕೀ ಆನ್ಸರ್ 10ನೇ ತರಗತಿಯ CBSE ಬೋರ್ಡ್ ಶಾಂಪಲ್ ಪೇಪರ್ ಅನ್ನು ಬಿಡುಗಡೆ ಮಾಡಿದೆ ಇವತ್ತು. ಹಾಗಾಗಿ ಅದರ ಜೊತೆಗೆ ಕೀ ಆನ್ಸರ್ ಅನ್ನು ಕೂಡ ಕೊಟ್ಟಿದೆ, ಮಾರ್ಕಿಂಗ್ ಸ್ಕೀಮ್ ಕೊಟ್ಟಿದೆ. ಅಂದ್ರೆ ಅಂಕಗಳು ಯಾಕೆ ಕೊಟ್ಟಿದೆ ಅಂದ್ರೆ ಇದು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಬೇಕಿದು. ಯಾಕಂದ್ರೆ ಅಂಕವನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿದೆ, ನಾವು ವ್ಯಾಲ್ಯೂಯೇಷನ್ ಮಾಡುವಂತ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಕೆಲವೊಂದ್ಸಲ ಮೋಸ ಆಗ್ತಾ ಇದೆ ಅದನ್ನು ನಾವು ಶಿಕ್ಷಕರು ಫಸ್ಟ್ ತಿಳ್ಕೊಳ್ಬೇಕಾಗುತ್ತದೆ. ಅದಕ್ಕೆ ಒಂದು ಮತ್ತೆ ಮಕ್ಕಳಿಗೂ ಗೊತ್ತಿರಬೇಕು ನಮಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂಕ ಸಿಗುತ್ತದೆ ಅಂತ. ಎಕ್ಸಾಂಪಲ್ ಈಗ ರೈಟಿಂಗ್ ಸೆಕ್ಷನಲ್ಲಿ ಯಾವ್ಯಾವ್ದಕ್ಕೆ ಅಂಕ ಕೊಡ್ತೀವಿ ಅಂತ. ಎಷ್ಟೋ ಸಲ ನಾವು ರೈಟಿಂಗ್ ಸೆಕ್ಷನ್ನಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಕೂಡ ನನಗೆ ಆ ಮಕ್ಕಳ ಪೇಪರ್ನ ಅದು ಫೋಟೋ ಕಾಪಿ ತರಿಸಿದಾರಲ್ಲ, ರಿವ್ಯಾಲ್ಯೂಯೇಷನ್ ಹಾಕಿದಾಗ ಆ ಮಕ್ಕಳಿಗೆ ಅಂಕ ಕೊಡದೇ ಇರೋದನ್ನು ನೋಡಿದ್ರೆ ನನಗೂ ಕೂಡ ಬೇಸರ ಆಗುತ್ತದೆ. ಎಷ್ಟೋ ಮಕ್ಕಳುಗಳು 150 ರೂಪಾಯಿ ಕಟ್ಟಿಬಿಟ್ಟು ಅಂಕವನ್ನು ತೆಗೆದುಕೊಳ್ತಾ ಇದ್ದಾರೆ. ಎಷ್ಟೋ ಜನ ಶಿಕ್ಷಕರು ಆ ವರದಿ ಬರೆಯುವಾಗ ಆ ಶೀರ್ಷಿಕೆಗೆ, ದಿನಾಂಕಕ್ಕೆ ಅಥವಾ ಇಂದ ಎಷ್ಟೋ ಕಡೆ ಅಂಕನೇ ಕೊಟ್ಟಿಲ್ಲ ಶಿಕ್ಷಕರು. ಅದು ಕೆಲವು ಸೆಂಟ್ರಲ್ಲಿ ಅದು ಹೆಚ್ಚಿಗಳು ಗಮನಿಸ್ತಾರೋ ಇಲ್ಲ ಗೊತ್ತಿಲ್ಲ, ಅವರು ವ್ಯಾಲ್ಯೂಯೇಷನ್ ಟೀಚರ್ಸಿಗೆ ಅವ್ರು ಟ್ರೈನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅಥವಾ ಬೋರ್ಡ್ ಪೇಪರ್ ಅನ್ನು ಅವ್ರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ. ನಿಜವಾಗ್ಲೂ ನನಗಿದು ಸ್ವಲ್ಪ ಅಸಮಾಧಾನದಲ್ಲಿ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಇದನ್ನು ಮಕ್ಕಳ ಹಿತದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕಡೆಯಿಂದ ನೀವು ಯೋಚನೆ ಮಾಡಿ ಸ್ನೇಹಿತರೆ, ಒಂದು ಕಡೆಯಿಂದ ಸ್ಟೇಟ್ ಬೋರ್ಡಿನ ಮಕ್ಕಳುಗಳು 100ಕ್ಕೆ 100 ಅಂಕ ತೆಗೆದುಕೊಂಡು ಬರ್ತಾ ಇರ್ತಾರೆ. ನಮ್ಮ CBSE ಮಕ್ಕಳು ತುಂಬಾ ಚೆನ್ನಾಗಿ ಬರೆಯೋ ಮಕ್ಕಳಿಗೆ, ನಾನು ಎಲ್ಲ ಮಕ್ಕಳಿಗೂ ಹೇಳ್ತಾ ಇಲ್ಲ, ಎಲ್ಲ ಮಕ್ಕಳಿಗೂ ಅನ್ಯಾಯವಾಗುತ್ತದೆ ಅಂತ ಹೇಳ್ತಾ ಇಲ್ಲ. ಎಲ್ಲೋ ಮಕ್ಕಳು ಚೆನ್ನಾಗಿ ಬರೆಯುವಂತ ಮಕ್ಕಳಿಗೆ ತುಂಬಾ ಅನ್ಯಾಯವಾಗುತ್ತದೆ ಈ ವ್ಯಾಲ್ಯೂಯೇಷನ್ ಮಾಡುವಂತ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಬೋರ್ಡು ಕೀ ಆನ್ಸರ್ ಅನ್ನು ಜೊತೆಗೆ ಕಳಿಸುತ್ತದೆ, ನಾವುಗಳು ನೋಡ್ಕೊಳ್ಬೇಕು ಅಂತ. ಯಾಕಂದ್ರೆ ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ನಮಗೆ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತದೆ. ಎಷ್ಟೋ ಸಂದರ್ಭದಲ್ಲಿ ಸಂದರ್ಭಕ್ಕೆಲ್ಲ ಅಂಕನೇ ಕೊಟ್ಟಿಲ್ಲ, ಪಾಠದ ಹೆಸರಿಗೆ ಅಂಕ ಕೊಟ್ಟಿಲ್ಲ, ಲೇಖಕರ ಹೆಸರಿಗೆ ಅಂಕ ಕೊಟ್ಟಿಲ್ಲ. ಅದಕ್ಕೆಲ್ಲ CBSE ಬೋರ್ಡ್ ಅಂಕ ಕೊಟ್ಟಿದೆ. ಯಾಕೆ ಶಿಕ್ಷಕರು ಈ ತರ ಮಾಡ್ತಾ ಇದ್ದಾರೆ? ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ನಾನು ಅನಾಲಿಸಿಸ್ ಮಾಡ್ಬೇಕಂತಾನೆ ಸಪರೇಟ್ ಸೆಷನ್ ಅನ್ನು ತೆಗೆದುಕೊಂಡಿದ್ದೀನಿ ಇದನ್ನು. ಓಕೆ, ಹಾಗಾಗಿ ನೋಡ್ತಾ ಹೋಗೋಣ. 3 ಅವರ್ಸ್ ಇರುತ್ತದೆ, 80 ಮಾರ್ಕ್ಸ್. ಪಾರ್ಟ್ ಎ 40 ಮಾರ್ಕ್ಸ್, ಸೆಕ್ಷನ್ ಎ ಯಲ್ಲಿ 20 ಅಂಕಗಳಿರುತ್ತದೆ. ಅದರಲ್ಲಿ ನಮಗೆ 5 into 1 5 ಮಾರ್ಕ್ಸ್ ಇರುತ್ತದೆ. ಇದು ನಿಮಗೆ ಎ ಸೆಕ್ಷನ್. ಅನ್ಸಿನ್ ಪ್ಯಾಸೇಜ್ ಇದು 5 ಅಂಕ. 20 ಅಂಕದಲ್ಲಿ ನೋಡಿ ಯಾವ ರೀತಿ ಇರುತ್ತದೆ, ಇದು 5 ಅಂಕ. ಅನ್ಸಿನ್ ಪ್ಯಾಸೇಜ್ ಎರಡನೇದು ಕೂಡ 5 ಅಂಕ, 10 ಅಂಕ ಆಯಿತು. ಆಮೇಲೆ ಸೀನ್ ಪ್ಯಾಸೇಜ್ ನಿಮ್ಮ ಪಾಠದಲ್ಲಿ ಬರುವಂಥದ್ದು ಸೀನು, ಇದು ಕೂಡ 5 ಅಂಕ ಇರುತ್ತದೆ. ಇದಕ್ಕೂ ಕೂಡ ನಿಮಗೆ 1 ಮಾರ್ಕ್ಸಿನ ಕ್ವಶನ್ ಆಗಿರುತ್ತದೆ. ಹಾಗಾಗಿ ಇದಕ್ಕೆ MCQs ಇರೋದಿಲ್ಲ, ನೀವೇ ಸೆಂಟೆನ್ಸ್ ವಾಕ್ಯದಲ್ಲಿ ನೋಡಿಕೊಂಡು ಬರಿಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಓಕೆ, ಆಮೇಲೆ ಇಲ್ಲಿ ಕುವೆಂಪು ಸ್ವರೂಪದ ಸೀನ್ ಪ್ಯಾಸೇಜ್ ಎಂದು ಕೊಟ್ಟಿದ್ದಾರೆ, ಹಾಗಾಗಿ ವೆರಿ ಕ್ಲಿಯರ್ ಇರಲಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ಇದು ಸೀನ್ ಪ್ಯಾಸೇಜ್ 5 ಅಂಕ. ಓಕೆ, ಆಮೇಲೆ ಸೆಕ್ಷನ್ ಬಿ ಅಲ್ಲಿ ನೋಡೋಣ. ಅನ್ವಯಿಕ ವ್ಯಾಕರಣ ಪಠ್ಯಪೂರಕ ಅಧ್ಯಯನದಲ್ಲಿ 20 ಅಂಕಗಳಿರುತ್ತದೆ ಮಕ್ಕಳೇ. ಇದು 10 MCQs ಇರುತ್ತದೆ, 1 ಮಾರ್ಕ್ಸಿನ ಎಲ್ಲ. ನೋಡಿ ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ, ಇವೆಲ್ಲ ನೋಡ್ಕೊಳ್ಬಹುದು ಮಕ್ಕಳೇ. ನೀವು ಹೀಗೆ ಬರೀಬೇಕಾಗುತ್ತದೆ ನೀಟಾಗಿ. ನಾನು ಮೊದಲೇ ಹೇಳಿದ್ದೀನಿ, 4 ಆಪ್ಷನ್ಸ್ ಕೊಟ್ಟಾಗ ಪ್ರತಿಯೊಂದರ ನಿಯಮ ತಿಳಿದುಕೊಂಡು ಟಿಕ್ ಮಾಡಬೇಕಾಗುತ್ತದೆ ಅಂತ ಹೇಳಿದ್ದೀನಿ ಮಕ್ಕಳೇ, ಹಾಗೆ ಮಾಡಿ. ಆಮೇಲೆ ವಾಕ್ಯದಲ್ಲಿ ಮಾಡುವಾಗ ಇದ್ರ ಬಗ್ಗೆ ನನಗೂ ಸ್ವಲ್ಪ ಅಸಮಾಧಾನ ಇದೆ. ಯಾಕಂದ್ರೆ ನಾನು ಹೇಳುವಾಗ ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ವಾಕ್ಯ ಕೇಳುವಾಗ ಕಾಂಪ್ಲಿಕೇಟ್ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗಬಾರ್ದು. ಒಂದೇ ವಾಕ್ಯ, ಕರೆಕ್ಟ್ ಆಗಿರುವ ವಾಕ್ಯವನ್ನು ಕೇಳಿ, ಒಂದೇ ಆನ್ಸರ್ ಬರುವಂತ ವಾಕ್ಯವನ್ನು ಕೇಳಿದ್ರೆ ಓಕೆ. ನೋಡಿ ಇಲ್ಲಿ 2 ಆನ್ಸರ್ ಕೇಳಿದ್ದಾರೆ. ಬಾಗುತ್ತಿದ್ದಾಳೆ, ಬಾಗುತ್ತಾಳೆ. ಕೆಲವು ಸೆಂಟ್ರಲ್ಲಿ ಕೊಡ್ತಾರೆ, ಕೆಲವು ಸೆಂಟ್ರಲ್ಲಿ ಕೊಡೋದಿಲ್ಲ. ಯಾರಿಗೆ ಅನ್ಯಾಯ ಅದು? ಮಕ್ಕಳಿಗಲ್ಲವೇ? ಇದು ಈ ತರದ್ದು ಯಾಕೆ ಕ್ವಶನ್ ಕೇಳಬೇಕು? ನೀವು ಇಲ್ಲಿ ಕೇಳ್ತೀರಾ, ಆಮೇಲೆ ಬೋರ್ಡಲ್ಲೂ ಹಾಗೆ ಕೇಳ್ತಾರೆ, ಅವ್ರು ಫೈನಲ್ ಪೇಪರ್ನಲ್ಲಿ ಹೀಗೆ ಕೇಳ್ತಾರೆ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಇದನ್ನು ಕೇಳಬೇಕು? ಇದ್ರ ಬಗ್ಗೆ ನನಗೆ ಸ್ವಲ್ಪ ಅಸಮಾಧಾನ ಇದೆ. ನಾನು ಅನಾಲಿಸಿಸ್ ಕ್ವಶನ್ ಪೇಪರ್ನಲ್ಲಿ ಇದನ್ನು ಮಾಡಿದ್ದೀನಿ, ಇದು ಅಷ್ಟು ನನಗೆ ಸಮಂಜಸ ಅನಿಸಿಲ್ಲ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಮಿಕ್ಕಿದೆಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಪೇಪರು, ಎಲ್ಲ ಕರೆಕ್ಟಾಗಿ ಇದೆ. ಒಂದು ಮಿಸ್ಟೇಕ್ ಆಗಿದೆ, ನಾನು ಅದನ್ನು ತಿಳಿಸ್ತೀನಿ.
ನೋಡಿ. ಆಮೇಲೆ ಅಲ್ಲಿ ಒಂದು ಸರ್ವನಾಮದಲ್ಲಿ ನನಗದಿಷ್ಟ ಆಗಲಿಲ್ಲ. ಸರ್ವನಾಮ ಒಂದು ಸಾಕಾಗಿತ್ತು. ಅಲ್ಲೇ ಪ್ರಥಮ ಪುರುಷ, ಮಧ್ಯಮ ಪುರುಷ ಅದೆಲ್ಲ ಬೇಡಾಗಿತ್ತು. ಆಮೇಲೆ ಪಠ್ಯಪೂರ್ವಕದಲ್ಲಿ ನಾನು ನಿಮಗೆ ಹೇಳಿದ್ದೀನಲ್ಲ, ಸ್ಕಿಲ್ ಬೇಸ್ಡ್ ಮೇಲೆ ಕೇಳಿದ್ದಾರೆ ಈ ಕ್ವಶನ್ಗಳು. ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ, ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ಪಾರ್ಟ್ 2 ಇಲ್ಲಿ ಸೆಕ್ಷನ್ ಸಿ ಅಲ್ಲಿ ಬರವಣಿಗೆ ಕೌಶಲ್ಯ, ರೈಟಿಂಗ್ ಸೆಕ್ಷನ್ ಅಲ್ಲಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಪತ್ರ ಲೇಖನ. ಸ್ನೇಹಿತರೆ, ದಯವಿಟ್ಟು ಮಕ್ಕಳಿಗೆ ಹಿಂದಕ್ಕೆ ಬೋರ್ಡ್ ಕೊಟ್ಟಿದೆ, ನಾವೆಲ್ಲ ಕೊಡ್ತಾ ಇರೋದು ಅಂಕ ಕೊಡಿ ವ್ಯಾಲ್ಯೂಯೇಷನ್ ಮಾಡುವಾಗ. ಗೆ ಅರ್ಧ ಅಂಕ ಕೊಡಿ, ದಿನಾಂಕ ಸ್ಥಳಕ್ಕೆ ಇದೆ ನೋಡಿ ಕೊಡಿ ಅರ್ಧ ಅಂಕ, ಮಾನ್ಯರ ವಿಷಯಕ್ಕೆ ಅರ್ಧ ಅಂಕ ಕೊಡಿ, ಪತ್ರದ ಒಡಲಿಗೆ 1.5 ಅಂಕ. ಪತ್ರದ ಒಡಲಿಗೆ ಮನವಿ ಪತ್ರ ಅಥವಾ ವಿನಂತಿ ಪತ್ರಕ್ಕೆ ಪತ್ರದ ಒಡಲಿಗೆ ಮಾತ್ರ 1.5 ಅಂಕ ಇರುತ್ತದೆ, ಉದ್ಯೋಗಕ್ಕಲ್ಲ, ಜಾಬ್ ಅಪ್ಲಿಕೇಶನಿಗಲ್ಲ. ಓಕೆ, ವೆರಿ ಕ್ಲಿಯರ್ ಇರಲಿ. ಇಂತಿ ತಮ್ಮ ವಿಶ್ವಾಸಿ ನೋಡಿ 4 ಅಂಕ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ. ಇದು ನಾವು ಶಿಕ್ಷಕರು ಫಸ್ಟ್ ತಿಳ್ಕೊಳ್ಬೇಕಾಗುತ್ತದೆ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡುವವರು ಶಿಕ್ಷಕರಿಗೆ ಇದು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ, ಕಲ್ಲು ಹಾಕಿದ ಹಾಗೆ ನಾವು. ಓಕೆ, ಆಮೇಲೆ ಅಥವಾ ಇದು ಹುದ್ದೆಗೆ ಅರ್ಜಿ ಅಥವಾ ಜಾಬ್ ಅಪ್ಲಿಕೇಶನ್, ಹಿಂದಕ್ಕೆ ಅರ್ಧ, ಅವರಿಗೆ ಅರ್ಧ, ದಿನಾಂಕ ಸ್ಥಳಕ್ಕೆ ಅರ್ಧ, ವಿಷಯ ಉಲ್ಲೇಖಕ್ಕೆ. ಸ್ನೇಹಿತರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ವಿಷಯ ಉಲ್ಲೇಖಕ್ಕೆ ಅರ್ಧ ಅಂಕ. ಇಲ್ಲಿ ವ್ಯಕ್ತಿಯ ವಿವರ, ಸ್ವವಿವರ ಇದೆಯಲ್ಲ, ಅದಕ್ಕೆ 1.5 ಅಂಕ. ಇದು ಎಷ್ಟೋ ಜನ ಶಿಕ್ಷಕರಿಗೆ ಗೊತ್ತಿಲ್ಲದೆ ಮಕ್ಕಳಿಗೆ ಫೋಟೋ ಕಾಪಿ ತರಿಸ್ತಾರೆ. ಮಕ್ಕಳು ಇದಕ್ಕೆ ಅಂಕನೇ ಕೊಟ್ಟಿಲ್ಲ, 1.5 ಅಂಕ ಕೊಟ್ಟಿಲ್ಲ ಮಗುಗೆ, 2 ಅಂಕ ಕೊಟ್ಟಿದ್ದಾರೆ. ಉದ್ಯೋಗಕ್ಕೆ ಅರ್ಜಿ ಬರ್ದಿದೆ, ಮಗು 2 ಅಂಕ ಕೊಟ್ಟು ಕಳಿಸಿದ್ದಾರೆ, 4 ಅಂಕ. ಯಾಕಂದ್ರೆ ಇದಕ್ಕೆ ಶಿಕ್ಷಕರು ಅಂಕನೇ ಕೊಟ್ಟಿಲ್ಲ, ಯಾಕಂದ್ರೆ ಶಿಕ್ಷಕರಿಗೆ ಇದು ಗೊತ್ತಿಲ್ಲ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ವ್ಯಕ್ತಿಯ ವಿವರ, ಅವರ ಬಯೋಡೇಟಾ, ವಿದ್ಯಾರ್ಥಿಗಳು ಬರೀತಾರಲ್ಲ, ಅಭ್ಯರ್ಥಿ ಹೆಸರು, ತಂದೆಯ ಹೆಸರು, ವಿದ್ಯಾರ್ಹತೆ, ಕ್ವಾಲಿಫಿಕೇಶನ್, ಅನುಭವ ಬರೀತಾರಲ್ಲ ಮಕ್ಕಳು, ಅದಕ್ಕೆ 1.5 ಕೊಡಬೇಕು, ಅದಕ್ಕೆ ಅರ್ಧ ಅಲ್ಲ. ಇಲ್ಲಿ ಕೊಟ್ಟಿದ್ದಾರೆ ವಿಷಯ ಉಲ್ಲೇಖದಿಂದ ಅರ್ಧ, ಇದಕ್ಕೆ 1.5. ವೆರಿ ಕ್ಲಿಯರ್, ನೆನ್ಪಿಟ್ಕೊಳ್ಳಿ ಶಿಕ್ಷಕರು. ತಮ್ಮ ವಿಶ್ವಾಸಿ ಅರ್ಧ ಅಂಕ. ಟೋಟಲ್ 4 ಅಂಕದ ಪ್ರಶ್ನೆ ಆಗಿರುತ್ತದೆ. ಇದನ್ನು ಕೊಡೋದೇ ಇಲ್ಲ, ಅನೇಕ ಶಿಕ್ಷಕರು ಇದನ್ನು ಕೊಡೋದಿಲ್ಲ. ಇದರ ಬಗ್ಗೆ ಬಹಳ ಅಸಮಾಧಾನ ಇದೆ. ಇನ್ನೊಂದು, ವರದಿಯಲ್ಲಿ ಹಾಗೆ ಮಾಡ್ತಾ ಇದ್ದಾರೆ, ವರದಿಗೂ ಅಷ್ಟೇ 2 ಅಂಕ ಕೊಡ್ತಾ ಇದ್ದಾರೆ ಅನೇಕ ಶಿಕ್ಷಕರು. 4 ಅಂಕದ ಪ್ರಶ್ನೆ ಸ್ನೇಹಿತರೆ ಇದು. ಅನೇಕ ಮಕ್ಕಳುಗಳು ಫೋಟೋ ಕಾಪಿ ತರಿಸಿದ್ದಾರೆ. ಇದು ಎಲ್ಲ ಆಗ್ತಾ ಇದೆ ಗೊತ್ತಾ? ಸಾಮಾನ್ಯವಾಗಿ ಇದು ಬೆಂಗಳೂರು ಸೆಂಟ್ರಲ್ ಆಗ್ತಾ ಇಲ್ಲ, ಇದು ಶಿವಮೊಗ್ಗ, ಗುಲ್ಬರ್ಗ, ಮೈಸೂರು ಇಂಥ ಸೆಂಟ್ರಲ್ಲಿ ಇದು ಗೊಂದಲ ಆಗ್ತಾ ಇದೆ. ವರದಿಗೆ ನೋಡಿ ಸ್ನೇಹಿತರೆ, ಶೀರ್ಷಿಕೆಗೆ ಅರ್ಧ ಅಂಕ ಕೊಡಬೇಕು. ನಾವು ನಮ್ಮ ಕೈಯಿಂದ ಕೊಡಲ್ಲ, ಬೋರ್ಡ್ ಕೊಟ್ಟಿದ್ದೆ ಮಕ್ಕಳಿಗೆ. ಸ್ಥಳಕ್ಕೆ ಅರ್ಧ ಅಂಕ, ಸ್ಥಳ ಬೇರೆ ಕಡೆ ಬರ್ದ್ರು ಓಕೆ, ಏನ್ ತಪ್ಪೇನಿಲ್ಲ, ಇಲ್ಲೇ ಪೂರ್ವದಲ್ಲೇ ಬರಿಬೇಕನ್ನೋದೇನಿಲ್ಲ, ಮಗು ಬರ್ದಿರ್ತೈತಿ. ಓಕೆ, ದಿನಾಂಕಕ್ಕೆ ನಾ ಹೇಳಿರ್ತಾರೆ ಶಿಕ್ಷಕರು ಇಲ್ಲೇ ಬರಿಬೇಕಂತ, ಅಪ್ಪಿ ಮಗು ಬಲಭಾಗದಲ್ಲಿ ಬರೀತು, ತಪ್ಪೇನಿಲ್ಲ, ಕೊಡಬೇಕು. ಯಾಕಂದ್ರೆ ಅದೇ ಬೌಂಡ್ರಿಯಲ್ಲೇ ಇರ್ತೈತೆ ಅದು. ಓಕೆ, ದಿನಾಂಕ. ವರದಿಯ ಒಡಲು 2 ಅಂಕ. ಇದು ವರದಿಗಾರರ ರುಜು. ಇದಕ್ಕೆಲ್ಲ ನೀವು ಅಂಕನೇ ಕೊಟ್ಟಿಲ್ಲ ಅಂದ್ರೆ ಮಗು ಎಲ್ಲಿಂದ ಬರಬೇಕು ಅಂಕ? ಲಾಸ್ ಆಗಲ್ವಾ ಮಗುವಿಗೆ? ಆಮೇಲೆ 150 ರೂಪಾಯಿ ಕಟ್ಟಿಬಿಟ್ಟು ಮಗು ಅಂಕ ತಗೊಳ್ಬೇಕು. ಇದನ್ನ ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ. ಆಮೇಲೆ ಪ್ರಬಂಧದಲ್ಲಿ ಅಷ್ಟೇ, ಪೀಠಿಕೆ ಪೇಜ್ ಪುಟಗಟ್ಲೆ ಬರೀಬೇಕಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದ ಕಂಟೆಂಟ್ ನೋಡ್ಕೊಳ್ಳಿ, ವಿಷಯ ಹೆಂಗಿದೆ ಅಂತ ನೋಡ್ಕೊಳ್ಳಿ. 3-4 ಲೈನ್ ಬರೆದ್ರು ಕೂಡ ಅರ್ಧ ಅಂಕ ಕೊಡಬೇಕು. ಪೇಜೇ ಬರೆದ್ರೆ ಅರ್ಧ ಅಂಕ ಕೊಡೋದಲ್ಲ. ಪೀಠಿಕೆಗೆಲ್ಲ ಏನ್ ಪೇಜ್ ಗಟ್ಲೆ ಬರೀಬೇಕಾಗಿಲ್ಲ, ವಿಷಯ ನೋಡ್ಕೊಂಡು ಕೊಡ್ಬೇಕಾಗುತ್ತದೆ. ಇನ್ನು ವಿಷಯ ವಿವರಣೆ ಅದು ಅಷ್ಟೇ, ಏನು 2 ಪೇಜ್ 3 ಪೇಜ್ ಬರಿಬೇಕಾಗಿಲ್ಲ. ವಿಷಯ ಚೆನ್ನಾಗಿದೆ ಅಂದ್ರೆ 2 ಅಂಕ ಕಡಿಮೆ ಬರೆದ್ರು ಕೊಡಬೇಕು, ವಿಷಯ ನೋಡ್ಬೇಕು ನಾವು. ಇನ್ನು ಉಪಸಂಹಾರ, ಮುಕ್ತಾಯ, ಅದಕ್ಕೂ ಕೂಡ 1 ಅಂಕ. ಆ ವಿಷಯಕ್ಕೆ ತಕ್ಕಾಗಿ ಮಗು ಮುಕ್ತಾಯವನ್ನು ಮುಗಿಸಿದೆಯಾ ಅಂದ್ರೆ ಅದಕ್ಕೆ ಅಂಕ ಕೊಡ್ಬೇಕು ನಾವು. ಅದನ್ನೆಲ್ಲ ನಾವು ಕೊಡ್ತಾನೆ ಇಲ್ಲ. ಕೆಲವು ಸೆಂಟ್ರಲ್ಲಿ ಆ ಹೆಚ್ಚಿಗಳಿಗೆ ಗೊತ್ತಿದೆಯೇ ಇಲ್ಲ ಗೊತ್ತಿಲ್ಲ, ಅಥವಾ ವ್ಯಾಲ್ಯೂಯೇಷನ್ ಟೀಚರಿಗೆ ಗೊತ್ತಿದೆಯೇ ಇಲ್ಲ ಗೊತ್ತಿಲ್ಲ, ಅವನ್ನ ಕೊಡೋದೇ ಇಲ್ಲ ಅಂಕನ. ಅದು ನಿಮ್ಮದಲ್ಲ, ಬೋರ್ಡ್ ಕೊಟ್ಟಿದೆ. ಅದಕ್ಕೆ ಬೋರ್ಡು ಶಾಂಪಲ್ ಪೇಪರ್ ಜೊತೆಗೆ ಕೀ ಆನ್ಸರ್ನು ಕಳಿಸಿದೆ, ನೋಡ್ಕೊಳ್ಬೇಕು ಶಿಕ್ಷಕರು ಪ್ಲಸ್ ಮಕ್ಕಳು ನೋಡ್ಕೊಳ್ಳಿ ಅಂತ. ಇನ್ನು ಪಠ್ಯ ಅಧ್ಯಯನ 28 ಅಂಕಗಳು, 2 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದು. ಇಲ್ಲಿ 4 ಪ್ರಶ್ನೆಗಳಿರುತ್ತದೆ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿ. ನೋಡಿ ಎಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಮಗುನು ಇಷ್ಟೇ ಬರ್ದಿರ್ತೈತಿ, ಆದ್ರೆ ನಾವು ಯಾಕೆ 1.5 ಕೊಡೋದು? 2 ಕೊಡ್ಬೇಕಲ್ಲ. ಇದೆಲ್ಲ ಪಾಯಿಂಟ್ಗಳು ಇದೆ ಅಂದ್ರೆ ಮಗು ಕೊಡ್ಬೇಕಲ್ಲ ನಾವು. ಈ ಪಾಯಿಂಟ್ಗಳು ಇದೆ ಅಂದ್ರೆ ನಾವು ಕೊಡ್ಲೇಬೇಕು 2 ಅಂಕ. ಅದಕ್ಕೆ ಪೇಜ್ ಬರ ಇರ್ಬೇಕು ಅನ್ನೋದೇನಿಲ್ಲ. ಓಕೆ, ನೆಕ್ಸ್ಟ್
ಇದು ನೋಡಿ ಕರೆಕ್ಟ್ ಆಗಿದೆ, ಮಗು ಕರೆಕ್ಟ್ ಆಗಿ ಬರೆದಿರ್ತೈತಿ. ಇದಕ್ಕೆ 2 ಅಂಕದು. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಕ್ವಶನ್ ಪೇಪರ್ ಕರೆಕ್ಟ್ ಆಗಿದೆ. ಈ 3ನೇ ಪ್ರಶ್ನೆ ಇದೆಯಲ್ಲ, ಪೆರಿಯರ್ ಚಳುವಳಿಯ ಮುಖ್ಯಾಂಶವನ್ನು ಪಟ್ಟಿ ಮಾಡಿ ಎಂದಿದೆಯಲ್ಲ, ಇಲ್ಲಿ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಏನಂದ್ರೆ ಶಾಂಪಲ್ ಪೇಪರ್ನಲ್ಲಿ ಏನು ಗೊಂದಲ ಇಲ್ಲ. ಇಲ್ಲಿ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮ ಏನು ಅನ್ನೋದು ವಚನ ಪಾಠದಿಂದನೇ ಕೇಳಿದರೆ, ಬೈ ಮಿಸ್ಟೇಕ್ ಇಲ್ಲೇನಾಗಿದೆ, ಪೆರಿಯರ್ ಚಳುವಳಿಯ ಅಂಶಗಳನ್ನು ಪಟ್ಟಿ ಮಾಡಿ, ಇದಲ್ಲ, ಇದನ್ನು ತೆಗೆದು ಬಿಡಿ. ಈ ಕ್ವಶನ್ ಇಲ್ಲ, ನಾನೇ ಇಲ್ಲೇನೆ ಟಿಕ್ ಆಗ್ತಾ ಇದ್ದೀನಿ. ಈ ಆನ್ಸರ್ ಇಲ್ಲ. ಈ ಕ್ವಶನ್ ಅಲ್ಲಿ ಕೇಳಿಲ್ಲ ಬಿಡಿ, ಕ್ವಶನ್ ಪೇಪರ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆನ್ಸರ್ ಕೀ ಮಾಡುವವರು ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಬೈ ಮಿಸ್ಟೇಕ್ ಏನೋ ಹಾಕ್ಬಿಟ್ಟಿದಾರೆ. ಯಾಕಂದ್ರೆ ಅದು ಚಳುವಳಿ ಆಮೇಲೆ ಬಂತಲ್ಲ, ಈ ವಚನ ಆಮೇಲೆ ಬಂತಲ್ಲ. ಮೊದಲೇ ಮೇ ಬಿ 2 ಸಲ ಕರಿಕುಲಮ್ ಬಂತಲ್ಲ ಈ ಸಲ. ಮೇ ಬಿ ಏನಾರು ಅವ್ರು ಇದನ್ನ ಫಸ್ಟ್ ತೆಗೆದಿದ್ರೆ, ಆನಂತರ ಅದನ್ನ ನೋಡ್ಬಿಟ್ಟು ಮತ್ತೆ ತೆಗೆದಿದ್ದಾರೆ. ಆಗ ಬೈ ಮಿಸ್ಟೇಕ್ ಅದನ್ನ ಡಿಲೀಟೇ ಮಾಡಲಿಲ್ಲ, ಹಂಗೆ ಉಳ್ಕೊಂಡು ಬಿಟ್ಟಿದೆ. ಆದ್ರೆ ಆನ್ಸರ್ ಸರಿ ಇದೆ. ಈ ಪ್ರಶ್ನೆಗೆ ತಕ್ಕಾಗಿ ಆನ್ಸರ್ ಕರೆಕ್ಟ್ ಆಗಿ ಇಲ್ಲಿದೆ. ಓಕೆನಾ? ಓಕೆ, ನೆಕ್ಸ್ಟ್. ಆಮೇಲೆ ಇಲ್ಲಿ 4ನೇದ್ರು ಅಷ್ಟೇ, ಇಲ್ಲಿ ಕ್ವಶನು ಪುಟ್ಟಿಯ ಪ್ರಶ್ನೆಗಳೇನು ಅಂತ ಇದೆಯಲ್ಲ, ಇಲ್ಲಿನೂ ಅಷ್ಟೇ. ಇದು ಆನ್ಸರ್, ಏನು ಗೊಂದಲ ಏನಿಲ್ಲ, ಸ್ವಲ್ಪ ಅಷ್ಟೇ. ಅದೇನು ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೆಲ್ಲ ಕರೆಕ್ಟ್ ಆಗಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ 2 ಸಲ ಕರಿಕುಲಮ್ ಬಂತು, ಮೇ ಬಿ ತೆಗಿಯೋರಿಗೂ ಕಷ್ಟ ಆಗಿರ್ಬೋದು. ಯಾಕಂದ್ರೆ ಆನಂತರ ವಚನವನ್ನು ಆ್ಯಡ್ ಮಾಡಿದ್ರು. ಮೊದಲೇ ಪೆರಿಯರ್ ಬಗ್ಗೆ ಹಾಕಿದ್ರು ಏನೋ ಗೊತ್ತಿಲ್ಲ, ಅನಂತರ ವಚನವನ್ನು ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಬೈ ಮಿಸ್ಟೇಕ್ ಆಗುತ್ತದೆ. ಕ್ವಶನ್ ಪೇಪರ್ ತೆಗೆಯುವಾಗ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತದೆ. ಅದನ್ನು ಮಹಾ ದೊಡ್ಡ ವಿಷಯ ಅಲ್ಲ, ಅದನ್ನೇನು ನಾವು ಇದನ್ನು ಇದು ಮಾಡೋದು ಬೇಡ, ಹೈಲೈಟ್ ಮಾಡೋದು ಬೇಡ. ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಓಕೆ, ಅದನ್ನು ತೆಗೆದಾಕ್ಬಿಡಿ, ಅದಲ್ಲ. ಓಕೆ, ನೆಕ್ಸ್ಟ್. ಇದು ಸರಿ ಇದೆ. ಓಕೆ, ನೆಕ್ಸ್ಟ್. ಇದೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಇಷ್ಟೇ ಬರೆದ್ರೆ ಸಾಕು. ಇದೆಲ್ಲ ತೊಂದರೆ ಇಲ್ಲ. ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳಿದೆ ಅಂತ ಅಂದ್ಕೊಂಡೆ. ನನ್ನ ಸಂದರ್ಭದಲ್ಲಿ ಅಷ್ಟೇ ಬಹಳಷ್ಟು ತೊಂದರೆ ಮಾಡ್ತಾರಪ್ಪ. ವ್ಯಾಲ್ಯುಯೇಷನ್ ಮಾಡುವಾಗ ಪಾಠದ ಹೆಸರು ಬರೆದಿರ್ತೈತಿ, ಮಗು ಲೇಖಕರ ಹೆಸರು ಬರೆದಿರ್ತೈತಿ, ಅದಕ್ಕೆಲ್ಲ ಅಂಕನೇ ಕೊಡೋದಿಲ್ಲ. ಸ್ನೇಹಿತರೆ, ದಯವಿಟ್ಟು ಪಾಠಕ್ಕೆ ಅರ್ಧ ಅಂಕ, ಲೇಖಕರ ಹೆಸರಿಗೆ ಅರ್ಧ ಅಂಕ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಆಯ್ಕೆಗೆ 1 ಅಂಕ ನಾನು ಎಡಭಾಗದಲ್ಲೇ ಕೊಡ್ತಾ ಇದ್ದೀನಿ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಯಾಕಂದ್ರೆ ಇದನ್ನು ಬಲಭಾಗದಲ್ಲಿ ಕೊಡಬೇಕು ನಾನು. ಯಾಕಂದ್ರೆ ಅನೇಕ ಜನ ಫೋಟೋ ಕಾಪಿ ನಾವು ತರಿಸಿದಾಗ ನೋಡಿದೀವಿ, ಇದಕ್ಕೆಲ್ಲ ಅಂಕನೇ ಕೊಟ್ಟಿಲ್ಲ. ಇಂಥ ನಮಗೆ ವ್ಯಾಲ್ಯುಯೇಷನ್ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತದೆಯಲ್ಲ. ಅಟ್ಲೀಸ್ಟ್ ನಾವು ಈ ಸ್ಯಾಂಪಲ್ ಪೇಪರ್ ಅನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಇದು ಬೋರ್ಡ್ ಪೇಪರ್. ಓಕೆ, ಪಾಠದ ಹೆಸರು ಮಗು ಬರ್ದಿದೆಯಾ, ಲೇಖಕರ ಹೆಸರು ಮಗು ಬರ್ದಿದೆಯಾ, ದಯವಿಟ್ಟು ಕೊಡ್ಬೇಕೇನು ಕೃತಿ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಅದಕ್ಕೆ ಅಂಕ ಇಲ್ಲ. ಸಂದರ್ಭ ಬರೆದ್ರೆ ಸಾಕು ಮಗು. ನೋಡಿ, ಇಷ್ಟು ಬರೆದ್ರೆ ಸಾಕು. ಇದಕ್ಕೆ ಒಂದು ಅಂಕ, 1 ಅಂಕ, 1 ಅಂಕ, ಹೀಗೆ ಅದು 3 ಅಂಕ. ಇದು ಮಕ್ಕಳೇ ನೋಡ್ಕೊಳ್ಳಿ ಇದನ್ನೆಲ್ಲ ಹೇಗಿರುತ್ತದೆ ಅಂತ. ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತದೆ ಅಂತ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.